ಖಾಸಗಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಮಾಡಿದಂತ ಆರೋಪ ಕೇಳಿ ಬಂದಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆಯನ್ನ ಮಾಡಿರೋ ಅಂತ ಆರೋಪ ಇದೀಗ ಕೇಳಿ ಬಂದಿದೆ. ಆಸರೆ ಖಾಸಗಿ ಆಸ್ಪತ್ರೆಯಲ್ಲಿ 74 ಭ್ರೂಣ ಹತ್ಯೆಯ ಆರೋಪ ಈಗ ಕೇಳಿ ಬರ್ತಾ ಇದೆ. ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಯಿಂದ ಈ ಸಂಬಂಧ ದೂರು ಕೂಡ ದಾಖಲಾಗಿದೆ. ನೆಲಮಂಗಲ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಯಿಂದ ದೂರನ್ನ ಈಗ ದಾಖಲಿಸಲಾಗಿದೆ. ನೆಲಮಂಗಲ ಠಾಣೆಯಲ್ಲಿ ಅಧಿಕಾರಿ ಮಂಜುನಾಥ್ ದೂರನ್ನ ನೀಡಿದ್ದಾರೆ. ಬೆಂಗಳೂರಿನ ಹೊರವಲಯದ ನೆಲಮಂಗಲ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಅಂಕಿತಾ, ಮತ್ತೊಮ್ಮೆ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣ ಸದ್ದು ಮಾಡ್ತಾ ಇರುವಂತದ್ದು ಬೆಂಗಳೂರಿನ ಹೊರವಲಯದಲ್ಲಿ, ಅದರಲ್ಲೂ ನೆಲಮಂಗಲದಲ್ಲಿ. ಯಾವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ, ಈಗ ದೂರು ದಾಖಲಾಗಿದೆಯಾ, ಹೇಗೆ ಅಂಕಿತಾ? ಮಧುಸೂದನ್, ರಾಜ್ಯದಲ್ಲಿ ಭ್ರೂಣ ಹತ್ಯೆ ಪ್ರಕರಣ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಆ ಪ್ರಕರಣ ಮಾಸುವ ಮುನ್ನವೇ ಬೆಂಗಳೂರಿನ ಹೊರವಲಯದ ನೆಲಮಂಗಲ ಆಸ್ಪತ್ರೆಯ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಸದ್ಯ ವಿಜುವಲ್ಸ್ ಅನ್ನ ತೋರಿಸಿ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನ ಮಾಡ್ತೀನಿ. ನೀವು ನೋಡ್ತಾ ಇರಬಹುದು, ಇದು ನೆಲಮಂಗಲ ಟೌನ್ ನಲ್ಲಿ ಇರುವಂತಹ ಆಸರೆ ಹಾಸ್ಪಿಟಲ್. ಈ ಹಾಸ್ಪಿಟಲ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು ಭ್ರೂಣ ಹತ್ಯೆ ಕೇಸಿಗೆ ಸಂಬಂಧಪಟ್ಟಂತೆ. ಸುಮಾರು 77ಕ್ಕೂ ಹೆಚ್ಚು ಭ್ರೂಣ ಹತ್ಯೆ ಆಗಿದೆ ಅನ್ನೋ ಒಂದಷ್ಟು ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಈ ಆಸ್ಪತ್ರೆಯಲ್ಲಿ ಸಂಬಂಧಪಟ್ಟವರು ಮಾತನಾಡಿಸ್ತಾ ಇದ್ದಾರೆ. ಮಧುಸೂದನ್, ಎಲ್ಲರೂ ಪ್ರತಿಯೊಬ್ಬರು ಕೂಡ ಇದನ್ನು ದೊಡ್ಡ ಮಟ್ಟದಲ್ಲಿ ಇದನ್ನ ತನಿಖೆ ಮಾಡಬೇಕು. ಮುಂದಿನ ದಿವಸದಲ್ಲಿ ಇದನ್ನ ಹೋರಾಟ ಮಾಡೋ ಮಟ್ಟದಲ್ಲಿ ಈ ಆಸ್ಪತ್ರೆನ ವೆರಿಫಿಕೇಶನ್ ಮಾಡಿ, ಲೈಸೆನ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಪ್ರತಿಯೊಂದು ವೆರಿಫಿಕೇಶನ್ ಮಾಡ್ಬೋದು. ಫಸ್ಟು ಹಾಸ್ಪಿಟಲ್ ಅನ್ನೋದೇ ಇದನ್ನ ಬರಲ್ಲ, ಇದು ನರ್ಸಿಂಗ್ ಹೋಮ್ ಅಂತ ಹೇಳಿ ಸಂಬಂಧಪಟ್ಟು ಲೈಸೆನ್ಸ್ ಕೊಡಬೇಕಾಗಿತ್ತು. ಅದನ್ನೇ ಅಕ್ರಮವಾಗಿ ಮಾಡಿದ್ದಾರೆ. ಅಂದರೆ ಮುಂದಿನ ದಿವಸದಲ್ಲಿ ಇನ್ನೇನೇನು ಆಗ್ತಾಯಿದೋ ಗೊತ್ತಿಲ್ಲ. ದಯಮಾಡಿ ಅಧಿಕಾರಿಗಳು ಯಾವುದೇ ಒಂದು ದುಡ್ಡಿನ ಆಸೆಗಾಗಲಿ ಹಣದ ಆಸೆಗಾಗಲಿ ದಯವಿಟ್ಟು ಇದನ್ನು ಮಾಡಬಾರ್ದು. ಮುಂದಿನ ದಿವಸದಲ್ಲಿ ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು, ಬೆಂಬಲಿಸಬೇಕು. ಇದು ಪತ್ರಿಕಾ ಮಾಧ್ಯಮರು ಮತ್ತು ನಮ್ಮ ಡಿಜಿಟಲ್ ಮೀಡಿಯಾ ಇರ್ಬೋದು, ಪ್ರತಿಯೊಬ್ಬರು ಕೂಡ ಇದನ್ನು ಜರ್ನಲಿಸ್ಟ್ ಅಂದರೆ ಒಂದು ವ್ಯಕ್ತಿ ಏನು ಜರ್ನಲಿಸಮ್ನ ತೋರಿಸ್ತಾರೆ ಪ್ರಪಂಚದಲ್ಲಿ ಅಂತ ಖಂಡಿತ. ನಾವು THOಗೆ ನಾನು ಕರೆಯಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ THO ಅವರು ಏನು ಹೇಳಿದ್ರು ಅಂದರೆ, ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಇದು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೆ ಬರುತ್ತೆ. ಆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನಾನು ದೂರವಾಣಿ ಮೂಲಕ ಮಾತಾಡಿದಂಥ ಸಂದರ್ಭದಲ್ಲಿ ಮಾತಾಡಿದಾಗ ಏನು ಹೇಳಿದ್ರು ಅಂದರೆ, ನಾವು ಕೂಡ ನೋಟಿಸ್ ಕೊಟ್ಟಿದ್ದೀವಿ, ಈ ನೋಟಿಸ್ ಎಲ್ಲ ಕೊಟ್ಟಿದ್ರು ಕೂಡ ಏನು ಕೂಡ ಅವರು ಅಟೆಂಡ್ ಆಗ್ತಾ ಇಲ್ಲ, ನಾವು ಕಾನೂನು ರೀತಿ ಮಾಡಿದ್ರು ಕೂಡ ಬರ್ತಾ ಇಲ್ಲ, ನಾವು ಯಾವ ರೀತಿ ಆ್ಯಕ್ಷನ್ ತೊಗೊಬೇಕು, ಮುಂದಿನ ದಿವಸದಲ್ಲಿ ಪೊಲೀಸ್ನ ಇಟ್ಕೊಂಡು ಪೊಲೀಸ್ ವೆರಿಫಿಕೇಷನ್ ಮಾಡಬೇಕು ಅಂತ ಹೇಳಿ ಅವರು ಕೂಡ ನಮಗೆ ಸರ್ ಈ ಥರ ಆಗಿದೆ, ಖಂಡಿತ ನಾವು ಆ್ಯಕ್ಷನ್ ತೊಗೊತೀವಿ, ಏನು ಬೇಕಂದ್ರೆ ಸಪೋರ್ಟ್ ಮಾಡ್ತೀವಿ, ನಾವು ಮುಂದಿನ ದಿವಸದಲ್ಲಿ ಈ ಹಾಸ್ಪಿಟ್ಲಿಗೆ ಏನು ಅಕ್ರಮವಾಗಿ ನಡೀತಿದೆಯೋ ಅದಕ್ಕೆ ಕಾನೂನು ರೀತಿ ಬಂದೋಬಸ್ತ್ ಮಾಡ್ತೀವಿ ಅಂತ ಹೇಳಿ ಅವರು ಈಗಾಗಲೇ ತಿಳಿಸಿದ್ದಾರೆ. ದಯಮಾಡಿ ಈ ಪ್ರಭಾವಿಗಳು ಒತ್ತಡ ಬಿದ್ರ ಅಂತ ಖಂಡಿತ ಇದು ಪ್ರಭಾವಿ ಅನ್ನೋದಕ್ಕಿಂತ ಯಾರು ಇಲಾಖೆಯಲ್ಲಿ ಇರ್ತಾರೆ ಅವರು ದಯಮಾಡಿ ಇಂಥದಕ್ಕೆ ದಯವಿಟ್ಟು ಯಾವುದೋ ಒಂದು ಹಣದ ಆಸೆಗೆ ದಯವಿಟ್ಟು ಹೂಡಬಾರ್ದು. ಯಾಕೆ ಅಂದರೆ ನೀವು ಹಣಕ್ಕೆ ಬೆಲೆ ಕೊಡೋದಾದರೆ ನಾಳೆ ದಿವಸ ಒಳ್ಳೆ ವೈದ್ಯಕೀಯ ಸಿಕ್ಕೋದಿಲ್ಲ. ನಿಮಗೆ ಹುಷಾರಿಲ್ಲ ಅಂದರೆ ನೀವು ಹಾಸ್ಪಿಟ್ಲಿಗೆ ಬಂದಾಗ ನಿಮಗೆ ಯಾವುದೋ ಇಂಜೆಕ್ಷನ್ ಕೊಟ್ಟು ಏನೋನಾದರೆ ಅವತ್ತಿನ ದಿವಸ ನಿಮ್ಮ ನೋವಿಗೆ ನೀವು ಒಂದು ಮಾಧ್ಯಮದ ಮುಂದೆ ಮಾತಾಡ್ತೀರಾ ಹೊರತು ನಿಮ್ಗಾದಾಗ ನೋವು, ನಿಮಗೆ ಬೆಂಕಿ ಹಚ್ಚಿದಾಗ ನೋವು ಮಾತ್ರ ನಿಮ್ಮ ಬುಡಕ್ಕೆ ಬಂದಂಥ ಸಂದರ್ಭದಲ್ಲಿ ನೋಡ್ಕೊಳ್ಳೋದಲ್ಲ. ನೀವು ಇದನ್ನು ಎಲ್ಲರಿಗೂ ಒಂದೇ ಅಂತ ಹೇಳಿ ನೀವು ಜನರು ಎಲ್ಲರೂ ಕೂಡ ನಿಂತ್ಕೊಂಡು ಅವ್ರ ಪರವಾಗಿ ನೀವು ಈ ಥರ ಅಕ್ರಮವಾಗಿ ನಡೀತಿರ್ತಕ್ಕಂಥ ಯಾವುದೇ ಹಾಸ್ಪಿಟಲ್ ಆಗಿರ್ಬೋದು ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ದಯವಿಟ್ಟು ಇದನ್ನು ನೋಡಿ, ದಯವಿಟ್ಟು ಇದನ್ನು ಗಮನ ಹರಿಸಿ, ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಇದನ್ನು ಕಾನೂನು ತನಿಖೆ ಆಗಬೇಕು. ಇಂಥದಕ್ಕೆ ಯಾವುದೇ ಒಂದು ದಿವಸ ನಾವು ಬೈಟ್ ತಗೊಳ್ಳೋದು, ಒಂದು ಬೈಟ್ ಕೊಡೋದು, ಮತ್ತೊಂದಾಗೋದು, ಇಲ್ಲೇ ನಿಲ್ಲಿಸೋದು ಅಂತ ಕಾರ್ಯಕ್ರಮ ಆಗಬಾರ್ದು. ಇದು ದೊಡ್ಡ ಮಟ್ಟದಲ್ಲಿ ನಿಲ್ಲಬೇಕು, ಇದು ತನಿಖೆ ಆಗಬೇಕು. ಇದು ನಮ್ಮ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಅದೇ ರೀತಿ ಆರೋಗ್ಯ ಮಂತ್ರಿಗಳು, ಆರೋಗ್ಯ ಇಲಾಖೆಗಳು, ಆರೋಗ್ಯ ಸೌಧದವರೆಗೂ ಮುಟ್ಟಬೇಕು. ಮೆಟ್ಟಲಿಗೆ ಇವರು ಕಾನೂನು ಮೆಟ್ಟಲನ್ನ ಏರಬೇಕು. ಆ ಕಾನೂನು ಮೆಟ್ಟಲು ಏರಿದ್ರೆ ಮಾತ್ರ ಇವರು ಪಾಠ ಕಲಿತಾರೆ. ಇಂಥ ಪಾಠ ಅನೇಕ ಈ ಥರ ನಡೀತಾ ಇರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲೇ ನಡೀತಾ ಇರ್ತಕ್ಕಂಥದ್ದಕ್ಕೆ ಒಂದು ಮೂಲ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆರೋಗ್ಯ ಇಲಾಖೆಯವರು ಕಂಪ್ಲೇಂಟ್ ಮಾಡಿಬಿಟ್ಟು ಇದುವರೆಗೂ ಬಂದಿಲ್ಲ, ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ, ಎಲ್ಲರಿಗೂ ಗೊತ್ತಿದೆ. ಖಂಡಿತ ನೀವು ಮಾಧ್ಯಮದವರು ಇಷ್ಟೆಲ್ಲ ಮಾಡಿ ಕೂಡ ಯಾರು ಕೂಡ ಬಂದಿಲ್ಲ ಅಂತ ಅಂದ್ರೆ, ಏನೂ ಮಾಡಲಿಲ್ಲ ಅಂದ್ರೆ ಇನ್ನೆಷ್ಟು ಅಕ್ರಮ ಆಗ್ಬೋದು, ಇಲ್ಲಿ ಎಷ್ಟು ವ್ಯವಹಾರಗಳು ನಡೀಬಹುದು.
ಈ ಮಾಡಿರೋದು 74 ಭ್ರೂಣ ಹತ್ಯೆ ಆಗಿದೆ ಅಂತ. ಖಂಡಿತ ಅದು ಮಾಡು ಕೂಡ ಕಾನೂನು ನೋಟಿಸ್ ಹೋಗಿ ಇಷ್ಟೆಲ್ಲ ಆಗು ಕೂಡ ಅಟೆಂಡ್ ಆಗಿಲ್ಲ ಅಂದರೆ ಇನ್ನೇನು ಇವರು ನೆಗ್ಲಿಜೆನ್ಸಿ ಅನ್ಬೋದು ನಾವು. ಇದು ನೆಗ್ಲಿಜೆನ್ಸಿ. ಖಂಡಿತ ಇದನ್ನು ಕಾನೂನುವಾಗಿ ನೀವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು. ಮುಂದಿನ ದಿವಸದಲ್ಲಿ ಇದೇ ರೀತಿ ಆದರೆ ನಾವೆಲ್ಲರೂ ಕೂಡ ಸಂಘಟನೆ ಪರವಾಗಿ ನಿಂತು ಜನರ ಪರವಾಗಿ ನಿಂತು ನ್ಯಾಯ ಕೊಡಿಸುವಂಥ ಒಂದು ಕೆಲಸ ಮಾಡ್ತೀವಿ ಅಂತ ಮುಂದೆ ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಮನೋಜ್ ಗೌಡ ಅಂತೇಳಿ, ನೆಲಮಂಗಲ ತಾಲೂಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.